ಅಲ್ಲಾಹನ ದೀನಿಗೆ ಪ್ರಬೋಧನೆಗೆ ನಿಯೋಗಿಸಲ್ಪಟ್ಟ ಪ್ರವಾದಿಗಳಿಗೆ ಅವರ ಪ್ರವಾದಿತ್ವದ ಕುರುಹಾಗಿ ಅಲ್ಲಾಹನು ಮುಜಿಜತ್ಗಳನ್ನು ನೀಡಿದಂತೆ ಅವನ ಇಷ್ಟದಾಸರಾದ ಔಲಿಯಾಗಳಿಗೆ ಕರಾಮತುಗಳನ್ನು ನೀಡಿದ್ದಾನೆ. ಅಲ್ಲಾಹನ ಆಜ್ಞೆಗಳಿಗೆ ವಿಧೇಯರಾಗಿ ಕೆಡುಕುಗಳಿಂದ ಮುಕ್ತರಾಗಿ ಅಲ್ಲಾಹನ ಸಾಮೀಪ್ಯವನ್ನು ಗಳಿಸಿದ ವಲಿಗಳಿಗೆ ಅಲ್ಲಾಹನ ಅನುಗ್ರಹಧಾರೆ ವರ್ಷಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಪವಿತ್ರ ಕುರ್ಆನಿನಲ್ಲೂ ಹದೀಸಿನಲ್ಲೂ ಔಲಿಯಗಳಿದುಂಟಾದ ಹಲವಾರು ಕರಾಮತುಗಳನ್ನು ವಿವರಿಸಲಾಗಿದೆ. ಹಜರತ್ ಮರಿಯಂ, ಪ್ರವಾದಿ ಸುಲೈಮಾನ್ ಅಲೈಹಿಸ್ಸಲಾಮರ ಶಿಷ್ಯ ಮುಂತಾದವರ ಕರಾಮತುಗಳನ್ನು ಇದಕ್ಕೆ ಸ್ಪಷ್ಟ ಪುರಾವೆಗಳಾಗಿವೆ. ಭಾರತದಲ್ಲಿ ಇಸ್ಲಾಮಿನ ಪರಂಪರೆಯ ಭದ್ರ ಬುನಾದಿ ಹಾಕಿದ್ದು ಔಲಿಯಾಗಳ ಕರಾಮತುಗಳೆಂಬುದರಲ್ಲಿ ಎರಡು ಮಾತಿಲ್ಲ. ಮಿತ್ತಬೈಲ ಹಜರತ್ ಶೇಖ್ ವಲಿಯರಿಂದಲೂ ಹಲವಾರು ಕರಾಮತುಗಳು ಪ್ರಕಟಗೊಂಡಿವೆ. ಅದನ್ನೆಲ್ಲ ವಿವರಿಸಿದರೆ ಅದೊಂದು ಬೃಹತ್ ಗ್ರಂಥವಾಗಬಹುದು. ಕರಾಮತುಗಳಲ್ಲಿ ಕೆಲವು: ಬೆಂಕಿ ನಂದಿ ಹೋಯಿತು. ಮಿತ್ತಬೈಲ ಇರಿತಲೆ ವಿವರಿಸುವಂತೆ ಮಿತ್ತಬೈಲಿನಲ್ಲಿ ಪುರಾತನ ಕಾಲದಲ್ಲಿ ತಾಳೆ ಮರದಷ್ಟು ಎತ್ತರದಲ್ಲಿ ಒಂದು ಬೆಂಕಿ ಏಳುತ್ತಿತ್ತು. ಜನರೆಲ್ಲ ಭಯ ಭೀತಿಯಿಂದ ನಡುಕುತ್ತಿದ್ದರು. ಸಂಕಷ್ಟಕ್ಕೀಡಾದ ಜನತೆಗೆ ಮಿತ್ತಬೈಲ್ನಲ್ಲಿ ಅಂತ್ಯವಿಶ್ರಾಂತಿ ಹೊಂದುತ್ತಿರುವ ಹಜರತ್ ಶೇಖ್ ವಲಿಯವರ ಹೆಸರಿನಲ್ಲಿ ಬೆಲ್ಲದ ಗಂಜಿ ನೀಡಲು ಹರಕೆ ಮಾಡಿದರು. ಮಹಾನರ ಅದ್ಭುತ ಪವಾಡದಿಂದ ಆ ಸಂಕಷ್ಟವು ಊರಿನಿಂದ ನೀಗಿತು. ಜನರು ನಿರಾಳರಾದರು. ಬೆಳ್ಳಿಯ ನೂಲು ನೀಡುವ ಮರ. ಮಿತ್ತಬೈಲು ವಲಿಯರ ದರ್ಗದ ಬಳಿ ಮುಂದೆ ಒಂದು ಮರವಿತ್ತು. ವಲಿಯವರು ಅತ್ಯದ್ಭುತ ಪವಾಡದಿಂದ ಆ ಮರದಿಂದ ಬೆಳ್ಳಿಯ ನೂಲು ಹೊರಬರುತ್ತಿತ್ತು. ಆ ಮರದ ಎಲೆಯನ್ನು ಜನರು ತಮ್ಮ ರೋಗಗಳಿಗೆ ಔಷಧಿಯಾಗಿ ಉಪಯೋಗಿಸುತ್ತಿದ್ದರು. ಹಲವಾರು ಮಾರಕ ರೋಗಗಳು ಅದರಿಂದ ಗುಣವಾಗುತ್ತಿದ್ದವು. ಬಾಬಾ ಫಕ್ರುದ್ದೀನ್ ರಲಿಯಲ್ಲಾಹು ಅನ್ಹು ರವರ ಮತ್ತೊಬ್ಬ ಮುರೀದ್ ಅಜಿಲ ಮೊಗರಿನಲ್ಲಿ ಅಂತ್ಯವಿಶ್ರಾಂತಿ ಹೊಂದುತ್ತಿರುವ ಹಜರತ್ ಜಕರಿಯಾ ರಲಿಯಲ್ಲಾಹು ಅನ್ಹು ದರ್ಗದ ಬಳಿಯಲ್ಲಿರುವ ಮರದಲ್ಲಿ ಸಕ್ಕರೆಯುಂಟಾಗುತ್ತಿದೆ ಎಂಬುದು ಇಲ್ಲಿ ಸ್ಮರಣೀಯ. ವಿಶ್ವ ಇತಿಹಾಸಕಾರ ಇಬ್ನು ಬತೂತ ತಮ್ಮ ಲೋಕ ಸಂಚಾರಗಳನ್ನು ದಾಖಲಿಸಿದ ಗ್ರಂಥದಲ್ಲಿ ಭಾರತದಲ್ಲಿ ಸಕ್ಕರೆಯುಂಟಾಗುವ ಮರವನ್ನು ಕಂಡದ್ದಾಗಿ ಉಲ್ಲೇಖಿಸಿದ್ದಾರೆ. ಕಾಣೆಯಾದ ದನ ಪ್ರತ್ಯಕ್ಷ. ಮಿತ್ತಬೈಲ್ ಮಸೀದಿಯ ಬಳಿಯಲ್ಲಿರುವ ಒಬ್ಬ ಬ್ರಾಹ್ಮಣರ ದನ ಕಾಣದಾಯಿತು. ಚಿಂತಕ್ರಾಂತನಾದ ಒಬ್ಬರು ವಲಿಯರ ಬಳಿ ಬಂದು ತಮ್ಮ ಅಹವಾಲನ್ನು ತೋಡಿಕೊಂಡರು. ಅಂದು ರಾತ್ರಿ ಮಲಗಿದ್ದ ಭಟ್ಟರಿಗೆ ಕನಸಿನಲ್ಲಿ ವಲಿಯರ ದರ್ಶನ ಉಂಟಾಗಿ ದನವಿರುವ ಸ್ಥಳವನ್ನು ಸೂಚಿಸುತ್ತಾರೆ. ಬೆಳಿಗ್ಗೆದ್ದು ಆ ಸ್ಥಳವನ್ನು ನೋಡಿದಾಗ ಕಾಣೆಯಾದ ದನವು ದೊರೆಯುತ್ತದೆ. ಆನಂದ ತುಂದಿಲರಾದ ಭಟ್ಟರು ವಲಿಯರ ಮಹಿಮೆಯನ್ನರಿತು ದರ್ಗಕ್ಕೆ ಸ್ಥಳವನ್ನು ದಾನ ಮಾಡುತ್ತಾರೆ. ಮುಗಿಯದ ನೀರು, ಕಡಿಮೆಯಾಗದ ಬಿಸಿ. ಮಿತ್ತಬೈಲ್ನ ಪೂತ ಎಂಬ ಮಹಿಳೆ ಜನರು ಓಡಾಡುವ ಸ್ಥಳದಲ್ಲಿ ಅರಕೆ ಡಬ್ಬಿಯನ್ನಿಟ್ಟು ಹಣ ಸಂಗ್ರಹಿಸಿ ಅದರಿಂದ ದರ್ಗದ ಬಳಿ ಬೆಳಕು ಉರಿಸುತ್ತಿದ್ದರು. ಹಲವಾರು ವರ್ಷ ವಲಿಯರ ಬರ್ಕತನ್ನು ಬಯಸಿ ಸೇವೆಗೈದ ಆ ಮಹಿಳೆ ನಿಧಾನರಾದಾಗ ಮಳೆಗಾಲವಾಗಿತ್ತು. ಒಂದು ಸಣ್ಣ ಪಾತ್ರೆಯನ್ನು ನೀರನ್ನು ಕಾಯಿಸಿ ಮೈಯತ್ ಸ್ನಾನ ಮಾಡಿಸಲಾರಂಭಿಸಿದಾಗ ಜನರು ಆಶ್ಚರ್ಯಚಕಿತರಾದರು. ಪಾತ್ರೆಯಿಂದ ಎಷ್ಟು ನೀರು ತೆಗೆದರೂ ನೀರು ಮುಗಿಯುವುದಿಲ್ಲ, ಎಷ್ಟು ತಣ್ಣೀರು ಸೇರಿಸಿದರೂ ಬಿಸಿ ಕಡಿಮೆಯಾಗುವುದಿಲ್ಲ. ಕಣ್ಮೆರೆಯಾದ ದನ ಸಿಕ್ಕಿತು. ಮೀನಾಕ್ಷಿ ಎಂಬ ಮಹಿಳೆಯ ದನವು ಒಂದು ದಿನ ಕಾಣೆಯಾಯಿತು. ಎಷ್ಟು ಹುಡುಕಿದರೂ ದನ ಸಿಗದಿದ್ದಾಗ ಆ ಮಹಿಳೆಯು ದನ ಸಿಕ್ಕಿದರೆ ಅದರಿಂದ ಕರೆದ ಹಾಲಿನಿಂದ ತುಪ್ಪ ಮಾಡಿ ದರ್ಗಾದಲ್ಲಿ ಬೆಳಕು ಹೊತ್ತಿಸುವೆನೆಂದು ಹರಕೆ ಮಾಡಿದರು. ಮರುದಿನವೇ ಕಣ್ಮೆರೆಯಾದ ದನ ಪ್ರತ್ಯಕ್ಷವಾಯಿತು. ಯಾಸೀನ್ ಸೂರದ ತಪ್ಪನ್ನು ಸೂಚಿಸಿದ್ದು ಮಿತ್ತಬೈಲ್ನಲ್ಲಿ ಸುಮಾರು 40 ವರ್ಷಗಳಷ್ಟು ಕಾಲ ಖತೀಬರಾಗಿ ಸೇವೆ ಸಲ್ಲಿಸಿದ ಮರ್ಹೂಮ್ ಅಬ್ದುಲ್ಲಾ ಆಜಿಯವರಿಗೆ ಒಂದು ದಿನ ಕನಸಿನಲ್ಲಿ ಮಿತ್ತಬೈಲ್ ದರ್ಗದ ಒಳಗಿರುವ ಸೂರ ಯಾಸೀನ್ ಬರೆಯಲ್ಪಟ್ಟ ಹಾಲೆಯಲ್ಲಿ ಒಂದು ತಪ್ಪಿದೆ ಎಂದು ಸೂಚಿಸಲ್ಪಟ್ಟಿತು. ಮರುದಿನ ಬೆಳಿಗ್ಗೆ ಮಿತ್ತಬೈಲ್ ಹಾಜರವರು ದರ್ಗಕ್ಕೆ ಬಂದು ಯಾಸೀನ ಆಲೆಯನ್ನು ಪರಿಶೀಲಿಸಿದಾಗ ಕನಸಿನಲ್ಲಿ ಸೂಚಿಸಲ್ಪಟ್ಟ ತಪ್ಪು ತಕ್ಷಣವೇ ಗೋಚರಿಸಿತು. ಕಾಣೆಯಾದ ಚಿನ್ನ ಮರಳಿ ದೊರೆಯಿತು. ಮದುವೆಯ ಸಂಭ್ರಮದಲ್ಲಿರುವ ಒಂದು ಕುಟುಂಬಕ್ಕೆ ಅನಿರೀಕ್ಷಿತ ಆಘಾತ. ಮದುವೆಗಾಗಿ ಖರೀದಿಸಿದ ಚಿನ್ನ ಮನೆಯೆಲ್ಲ ತಡಕಾಡಿ ಹುಡುಕಿ ನಿರಾಶರಾದ ಮನೆಯವರು ಶೈಖುನ ಮಿತ್ತಬೈಲ್ ಉಸ್ತಾದರ ಬಳಿ ಬಂದು ತಮಗುಂಟಾದ ಕಷ್ಟ ನಷ್ಟಗಳನ್ನು ವಿವರಿಸಿದರು. ಶೈಖುನ ಉಸ್ತಾದರು ಅವರನ್ನು ಸಂತೈಸುತ್ತಾ ಮಿತ್ತಬೈಲ್ ದರ್ಗಕ್ಕೆ ಹೋಗಿ ಜಿಯಾರತು ಮಾಡಿ ತಮ್ಮ ಅಲಲನ್ನು ವಲಿಯವರಲ್ಲಿ ತೋಡಿಕೊಳ್ಳಲು ಹೇಳಿದರು. ಅದರಂತೆ ದರ್ಗಕ್ಕೆ ಹೋಗಿ ಜಿಯಾರತು ಮಾಡಿ ಕಣ್ಣೀರ್ಗರೆಯುತ್ತ ತಮ್ಮ ಮನದಿಂಗಿತವನ್ನು ವಲಿಯವರ ಸನ್ನಿಧಿಯಲ್ಲಿ ಅರೂಹಿ ಮನೆ ತಲುಪಿದಾಗ ಏನಾಶ್ಚರ್ಯ! ಚಿನ್ನವು ಇಟ್ಟ ಸ್ಥಳದಲ್ಲಿಯೇ ಫಲ ಒಲಿಯುತ್ತ ಶೋಭಿಸುತ್ತಿದೆ. ಇಂತಹ ಅದೆಷ್ಟು ಅದ್ಭುತ ಕರಾಮತುಗಳು ಮಿತ್ತಬೈಲ್ ವಲಿಯರಿಂದ ಪ್ರಕಟವಾಗಿದೆ. ಜಾತಿ ಮತ ಭೇದವಿಲ್ಲದೆ ದುಗುಡ ದುಮ್ಮಾನಗಳೊಂದಿಗೆ ತನ್ನ ಬಳಿ ಬರುವವರಿಗೆ ಸಾಂತ್ವನದ ಸಿಹಿ ಸಿಂಚನವನ್ನು ಹರಿಸುತ್ತ ಮಿತ್ತಬೈಲ್ ವಲಿಯರವರು ಸರ್ವರ ಆಶಾಗೋಪುರವಾಗಿ ಬೆಳಗುತ್ತಿದ್ದಾರೆ. ಮಿತ್ತಬೈಲ್ ವಲಿಯರ ಜಿಯಾರತ್ತಿಗಾಗಿ ಹಲವು ಮಹಾನರು ಆಗಮಿಸುತ್ತಿದ್ದರು. ಹಲವು ಕರಾಮತುಗಳಿಂದ ಪ್ರಸಿದ್ಧರಾದ ಔಲಿಯ ಶ್ರೇಷ್ಠ ಜಾವಗಲ್ ಬಾಬಾ ರಲಿಯಲ್ಲಾಹು ಅನ್ಹು 20ನೇ ಶತಮಾನದ ಮುಜದ್ದಿದರು, ಸುನ್ನಿಗಳ ಅದ್ವಿತೀಯ ನೇತಾರರು ಆಗಿದ್ದ ಶೈಖುನ ಶಂಸುಲ್ ಉಲಮಾ ರಲಿಯಲ್ಲಾಹು ಅನ್ಹು, ಬಹುಮಾನೀಯರಾದ ಚಂಗಲ ವಲಿಯ ಮುಂತಾದವರು ಮಿತ್ತಬೈಲ್ಗೆ ಜಿಯಾರತ್ತಿಗೆ ಬರುತ್ತಿದ್ದರು. ಜ್ಞಾನ ಜ್ಯೋತಿಯು ಮಿತ್ತಬೈಲ್ ದರ್ಸಿನ ಸ್ಥಾಪಕರು ಆದ ಅಡ್ಯರು ಕಣ್ಣೂರು ಮೊಹಮ್ಮದ್ ಹಾಜಿ ಹಾಗೂ ಮಿತ್ತಬೈಲ್ ಮಸೀದಿ ಸ್ಥಾಪನೆಯ ರೂವಾರಿಗಳೂ ಆಗಿದ್ದ ಉದ್ಯಾವರ ಚೆರು ಕೋಯ ತಂಗಲ್ ನಿರಂತರ ಮಿತ್ತಬೈಲ್ಗೆ ಜಿಯಾರತ್ತಿಗೆ ಬರುತ್ತಿದ್ದರು.